ಈ ತಿಂಗಳಿಗೆ ದೇವರು ಕೊಟ್ಟಿರುವಂಥ ವಾಗ್ದಾನ, ಕರ್ತನು ನಿಮ್ಮ ಮಧ್ಯದಲ್ಲಿದ್ದಾನೆ. ದ ಲಾರ್ಡ್ ಇನ್ ಯುವರ್ ಮಿಡ್ಸ್. ಮೇ ತಿಂಗಳಲ್ಲಿ 1ನೇ ತಾರೀಕು ದೇವರು ಕೊಟ್ಟಂಥ ವಾಗ್ದಾನದ ಸಂದೇಶ. ನಾನು 1ನೇ ತಾರೀಕು ನಾನು ಹೀಗೆ ಹೇಳಿದೆ, ದೇವರು ನಿಮ್ಮ ಮಧ್ಯದಲ್ಲಿ ಇರೋದಾದರೆ ಏನೆಲ್ಲ ಸಂಭವಿಸುತ್ತದೆ. 1ನೇದಾಗಿ, ಅವನು ನಿಮ್ಮ ಮಧ್ಯದಲ್ಲಿ ಶೂರನಾಗಿದ್ದು ಎಲ್ಲ ವಿಧದಲ್ಲೂ ನಿಮಗೋಸ್ಕರ ಯುದ್ಧ ಮಾಡುವವನಾಗಿರ್ತಾನೆ. ಎಲ್ಲ ಯುದ್ಧಗಳನ್ನು ಅವನು ನಿಮಗೋಸ್ಕರ ಮಾಡ್ತಾನೆ. 2, ದೇವರು ನಿನ್ನ ವಿಷಯದಲ್ಲಿ ಅವನು ಬಹಳ ಸಂತೋಷವುಳ್ಳವನಾಗಿರ್ತಾನೆ. ದ ಗಾಡ್ ಹೂ ರಿಜಾಯ್ಸ್ ಓವರ್ ಯು. ನಿನ್ನ ವಿಷಯದಲ್ಲಿ ಅವನು ಭಾಳ ಆನಂದ ಪಡ್ತಾನೆ, ಉಲ್ಲಾಸ ಪಡ್ತಾನೆ ಅಂತ. 3ನೇದಾಗಿ ನಾನು ಹೀಗೆ ಹೇಳಿದೆ, 2ನೇದಾಗಿ 1, ದೇವರು ನಿಮ್ಮ ಮಧ್ಯದಲ್ಲಿದ್ದಾನೆ. 2, ನಿಮ್ಮನ್ನು ದೇವರು ಶೂರನಾಗಿ ರಕ್ಷಿಸ್ತಾನೆ. 3ನೇದಾಗಿ, ದೇವರು ನಿಮ್ಮಲ್ಲಿ ಉಲ್ಲಾಸಗೊಳ್ಳುವಂತನಾಗಿದ್ದಾನೆ. ಆ ಉಲ್ಲಾಸಗೊಳ್ಳೋದಂದರೆ ದೇವರು ಸಂತೋಷ ಪಡೋ ಕಾರಣ ಏನು ಅಂತ, ಅದರ ಕುರಿತು, ಅದರ ಗುರುತು ಏನು ಎನ್ನುವುದನ್ನು ನಾನೊಂದು 4-5 ಪಾಯಿಂಟ್ಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೆ. 1ನೇದಾಗಿ, ದೇವರು ನಿಮ್ಮ ಮಧ್ಯದಲ್ಲಿ ಇದ್ದು ನಿಮಗೆ ಉಲ್ಲಾಸವಾಗುವಾಗ ಆತನು ನಿಮ್ಮ ವಿಷಯದಲ್ಲಿ ಮಾಡುವ ಮಹತ್ ಕಾರ್ಯಗಳು. 2, ನಿಮ್ಮ ದೇವರು ನಿಮ್ಮ ಕೂಡ ಇದ್ದರೆ ನಿಮ್ಮ ಜೀವಿತ ಪೂರ್ತಿಯಾಗಿ ಸಮೃದ್ಧಿಯನ್ನು ಕೊಡ್ತಾನೆ. ಆಮೇಲೆ 3, ನಿಮ್ಮ ದೇವರು ನಿಮ್ಮ ಕೂಡ ಇದ್ದರೆ ಅವನ ತೆಗೆದುಕೊಂಡು ಮಾಡಿದ ವಾಗ್ದಾನಗಳು, ಆತನು ಮಾಡಿದ ಕಾರ್ಯಗಳಲ್ಲಿ ಯಾವ್ಯಾವ ಕಾರ್ಯಗಳನ್ನು ಅವನು ಹಸ್ತಕ್ಷೇಪ ಮಾಡಿದನೋ ಅದರಲ್ಲೆಲ್ಲ ದೊಡ್ಡ ಬಿಡುಗಡೆಯನ್ನು ಕೊಟ್ಟು ನಿಮ್ಮನ್ನು ಮೇಲಕ್ಕೆ ಏರಿಸ್ತಾನೆ ಅಂತ ಹೇಳಿದೆ. ಅದಾದಮೇಲೆ 4ನೇದಾಗಿ, ನಿಮ್ಮ ಜೀವಿತದಲ್ಲಿ ದೇವರು ಮಹತ್ ಕಾರ್ಯಗಳನ್ನು ಮಾಡೋದನ್ನು ಪಟ್ಟಣ ಕಾಣುತ್ತೆ ಅಂತ ಹೇಳಿದೆ. ಪಟ್ಟಣ ಕಾಣುತ್ತೆ. 5ನೇದಾಗಿ, ನಾನು ಅದು ಹೇಳಲಿಲ್ಲ, ಸಮಯ ಇರಲಿಲ್ಲ. 5ನೇದಾಗಿ, ದೇವರು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ಉಂಟು ಮಾಡಿದ್ರೆ ದೇವರ ಸಂಗಡ ಇರುವಂಥ ಬಾಂಧವ್ಯ ಮತ್ತೆ ಹಿಂತಿರುಗಿ ಬರುತ್ತೆ. ಆ ಸಂತೋಷ ಹಿಂತಿರುಗಿ ಬರುತ್ತೆ. ಅದು ಅತ್ಯಧಿಕವಾದ ಸಂತೋಷವಾಗಿರುತ್ತೆ. ಅದಕ್ಕೆ ಹೇಳೋದು ಕವನೆಂಟ್ ಲವ್ ಅಂತ ಹೇಳ್ತೀವಿ. ದೇವರ ಸಂಗಡ ಇರುವಾಗ ಆತ್ಮೀಯ ಸಂಬಂಧ ಅದು ಬ್ಯೂಟಿಫುಲ್ ಆಗಿರುತ್ತೆ ಅನ್ನೋದನ್ನು ಕುರಿತು ಹೇಳಿದೆ. ಇನ್ನು ಸ್ವಲ್ಪ ಅದರ ಜೆಫನ್ಯನ ಪುಸ್ತಕದ ಹಿನ್ನೆಲೆ, ಅದರ ಕಾರ್ಯಗಳನ್ನು ಹೇಳಿದ್ರೆ ನಿಮಗೆ ಸಂದೇಶ ಚೆನ್ನಾಗಿ ಅರ್ಥ ಆಗುತ್ತೆ. ಅದರಿಂದ ಈ ಜೆಫನ್ಯನ ಪುಸ್ತಕವನ್ನು ಬರೀತಾ ಇರೋದು ಪ್ರವಾದಿ, ಮೈನರ್ ಪ್ರಾಫಿಟ್ ಅಂತಾರೆ. ದೇರ್ ಈಸ್ ಅ ಮೇಜರ್ ಪ್ರಾಫಿಟ್ ಅಂಡ್ ಮೈನರ್ ಪ್ರಾಫಿಟ್. ಶ್ರೇಷ್ಠ ಪ್ರವಾದಿಗಳು ಮತ್ತು ಸಣ್ಣ ಪ್ರವಾದಿಗಳು. 12 ಜನ ಸಣ್ಣ ಪ್ರವಾದಿಗಳು ಎಂದು ಕರೆಯಲ್ಪಡುವವರು, 4 ಜನ ಶ್ರೇಷ್ಠ ಪ್ರವಾದಿಗಳೆಂದು ಕರೆಯಲ್ಪಡುತ್ತಾರೆ. ಯೆಶಯ, ಯೆರೆಮ್ಯ, ಯೆಹೆಜ್ಕೇಲ್, ದಾನಿಯೇಲ್. ಇವರು 4 ಜನರನ್ನು ಅವರ ಈ ಪ್ರವಾದಿಗಳಲ್ಲೂ ಸಣ್ಣವರು ದೊಡ್ಡವರು ಅಂತ ಇದೆಯಾ? ಹಂಗಲ್ಲ, ಏನಿಲ್ಲ. ಅಲ್ಲಿ ಅವರವರು ಬರೆದಿರುವ ಪುಸ್ತಕದ ಗಾತ್ರದ ಮೇಲೆ ಅವ್ರನ್ನ ಹಾಗೆ ಕರೆಯೋದು. ಆಮೇಲೆ ಇಲ್ಲಿ ಜೆಫನ್ಯನು 7ನೇ ಶತಮಾನದಲ್ಲಿ, 7th ಸೆಂಚುರಿಯಲ್ಲಿ, 7ನೇ ಶತಮಾನದಲ್ಲಿ ಇದ್ದಂಥ ಒಂದು ಪ್ರವಾದಿಯಾಗಿದ್ದಾನೆ. BC 609ರಿಂದ 640 ಕಾಲಘಟ್ಟಗಳಲ್ಲಿ ಬದುಕಿದ್ದಂಥ ಒಬ್ಬ ಪ್ರವಾದಿ. ಇವನ ಹೆಸರು ಜೆಫನ್ಯ. ಜೆಫನ್ಯ ಅಂದರೆ ಅದರ ಅರ್ಥ ದ ಲಾರ್ಡ್ ಹೂ ಹೈಡ್ಸ್, ದ ಲಾರ್ಡ್ ಪ್ರೊಟೆಕ್ಟ್ಸ್. ದೇವರು ಮರೆ ಮಾಡುವವನು ಅಥವಾ ದೇವರು ಸಂರಕ್ಷಣೆ ಮಾಡುವವನು ಅಂತ. ಆ ಕಾಲಘಟ್ಟದಲ್ಲಿ ಯಹೂದರ ಅರಸನಾದ ಆಮೋನನ ಮಗನು, ಯಹೂದದ ಅರಸನಾದ ಯೋಷಿಯನು ಅವನು
8ನೇ ವಯಸ್ಸಲ್ಲಿ ರಾಜ್ಯ ಅಧಿಕಾರವನ್ನು ವಹಿಸ್ಕೊಳ್ತಾನೆ. ಒಂದು ದೇಶವನ್ನು ಆಳುವಂಥ ಪ್ರಾಯನಾದು ಅಂತ ನೀವು ಕೇಳ್ಬೋದು. 8ನೇ ವಯಸ್ಸಿನಲ್ಲಿ ಅವನ ರಾಜನ ಯಹೂದ ಅರಸನಾಗಿ ಆಳ್ವಿಕೆ ಮಾಡುವಂತನಾಗಿರ್ತಾನೆ. ನಿಮಗೆ ಚರಿತ್ರೆ ಗೊತ್ತಿರೋದ್ರಿಂದ ಇಸ್ರಾಯೇಲನ್ನು 2 ಭಾಗವಾಗಿ ಕರೀತಾರೆ, ಉತ್ತರ ದಕ್ಷಿಣವಾಗಿ. ಉತ್ತರದಲ್ಲಿರುವಂಥ ಹೆಚ್ಚು ಕಡಿಮೆ 10 ಕುಲಗಳನ್ನು ಉತ್ತರ ಇಸ್ರಾಯೇಲ್ ಅಂತ ಕರೀತಾರೆ, ಉತ್ತರ ಭಾಗವನ್ನು. ದಕ್ಷಿಣ ಭಾಗದ 2 ಕುಲಗಳನ್ನು ಅವರು ಯಹೂದ ಅಂತ ಕರೀತಾರೆ. ಯಹೂದ ಕುಲದಲ್ಲಿ ಅನೇಕ ಅರಸರುಗಳು ಬಂದರು. ಅವರು ಅನೇಕರು ಇದ್ದರು. ಯೆಹೋಷಾಫಾಟನಂಥ ಅರಸರು, ಯೋಷಿಯನ ರೀತಿಯಲ್ಲಿರುವಂಥ ಅರಸರು, ಇವರೆಲ್ಲ ಸ್ವಲ್ಪ ದೈವ ಭಯಭಕ್ತಿ ಉಳ್ಳವರಾಗಿದ್ದರು. ಮರುಭಾಗದಲ್ಲಿ 10 ಕುಲಗಳಲ್ಲಿ ಇರುವಂಥ ಆ ಇಸ್ರಾಯೇಲರಲ್ಲಿ ಬಂದ ಅರಸರುಗಳು ಅವರು ದೇವರಿಗೆ ವಿರುದ್ಧವಾದಂಥ ಕಾರ್ಯಗಳನ್ನು ಚಟುವಟಿಕೆಯನ್ನು ಮಾಡ್ತಾಯಿದ್ರು. ಇಲ್ಲಿ ಈಗ 8 ವಯಸ್ಸು ಪ್ರಾಯ ಇರುವಂಥ ಯೋಷಿಯನು, ಇವನು ಟೋಟಲ್ ಆಳ್ವಿಕೆ ಮಾಡಿದ ಕಾಲ 31 ವರ್ಷ ಕಾಲ ಇವನು ಯಹೂದವನ್ನು ಆಳ್ವಿಕೆ ಮಾಡಿದವನಾಗಿದ್ದಾನೆ. ಆ ಕಾಲಘಟ್ಟದಲ್ಲಿ ನಡೆದಂಥ ಕೆಲವೊಂದು ಕಾರ್ಯಗಳು, ಹಿನ್ನೆಲೆಗಳು, ಈ ಜೆಫನ್ಯನ ಪುಸ್ತಕ ನೀವು ಗಮನಿಸುವಾಗ ಅಲ್ಲಿ ನಾವು ಗಮನಿಸ್ಬೋದು. ನೋಡ್ರಿ, ದೇವರು ಇಲ್ಲಿ ನಾವು ಈ ಪುಸ್ತಕ ಆರಂಭವಾಗುವಾಗಲೇ ಯಾವ ದೇವರು ನ್ಯಾಯ ತೀರ್ಪು ಮಾಡ್ತೀನಿ, ಇವರ ಮೇಲೆ ನಾನು ದಂಡನೆಯನ್ನು ವಿಧಿಸ್ತೀನಿ ಅಂತ ಹೇಳ್ತಾನೋ, ಅದೇ ದೇವರು ಈ 3ನೇ ಅಧ್ಯಾಯದ ಕೊನೆಯಲ್ಲಿ ಬರುವಾಗ ಆ ಜನರ ಪುನಃಸ್ಥಾಪನೆಯ ಕುರಿತು ಮಾತಾಡ್ತಾರೆ. ಸಂತೋಷವಾಗಿ ಉಲ್ಲಾಸ ಪಡುವಂಥರಾಗಿರ್ತಾರೆ. ವಾಟ್ ಎ ಬ್ಯೂಟಿಫುಲ್. ನೋಡ್ರಿ, ದೇವರು ನಿಮ್ಮನ್ನು ದೇವರ ಕೋಪ ಕ್ಷಣ ಮಾತ್ರ, ಅವನ ಕೃಪೆಯು ಶಾಶ್ವತವಾದುದು. ದೇವರ ಕೋಪ ಕ್ಷಣ ಮಾತ್ರ, ಸ್ತೋತ್ರ. ಅವನ ಕೃಪೆಯು ಶಾಶ್ವತವಾದುದು. ಕೆಲವೊಮ್ಮೆ ನಾವುಗಳು ಕೋಪ ಬಂದಾಗ ಕೆಲವೊಮ್ಮೆ ಹೇಳ್ತೀವಿ, ಹಂಗೆ ಮಾಡಿಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ ಅಂತ. ಅದಕ್ಕೆ ನಾನು ಅವಾಗವಾಗ ಹೇಳ್ತಾ ಇರ್ತೀನಿ, ನಿಮಗೆ ಕೋಪ ಬಂದರೆ ಮುಂಚೆ ಎಲ್ಲ ಹೇಳ್ತಾ ಇದ್ವಿ, ಲೆಟ್ರ್ ಬರಿಬೇಡ್ರಿ ಅಥವಾ ಬರೆದ್ರೂ ಪೋಸ್ಟ್ ಮಾಡಬೇಡಿ, ಇಟ್ಕೊಂಡಿರ್ರಿ ಅಂತ ಹೇಳೋದು. ಆಮೇಲೆ ಇನ್ನು ಈಗ ಏನು ಹೇಳಬೇಕು ಅಂದರೆ, ದಯವಿಟ್ಟು ಕೋಪ ಬಂದಾಗ ಸಡನ್ನಾಗ ಕೈಗೆ ಫೋನ್ ಎತ್ಕೊಂಡು ಫೋನ್ ಮಾಡಬೇಡಿ, ಇಮೇಲ್ ಕಳಿಸ್ಬೇಡ್ರಿ, ವಾಟ್ಸಪ್ ಮಾಡಬೇಡ್ರಿ. ಸ್ತೋತ್ರ. ಯಾಕೆ? ಕೆಲವೊಮ್ಮೆ ಕೋಪ ಬಂದಾಗ ದೇವರಿಗೆ ಕೋಪ ಬರೆಸುವಂಥ ಕಾರ್ಯಗಳನ್ನು ಈ ಜನ ಮಾಡ್ತಾ ಇದ್ರು. ಅನೇಕ ಸಂದರ್ಭಗಳಲ್ಲಿ ಅದನ್ನು ನಾವು ಕಂಡಿದ್ದೀವಿ. ಕೆಲವೊಮ್ಮೆ ಮೋಶೆಯ ಕಾಲದಲ್ಲಿ ನಾವು ಕಾಣ್ತಾ ಇದ್ದೀವಿ. ಮೋಶೆ ಕಾಲದಲ್ಲಿ ದೇವ್ರ ಕೋಪ ಬಂದು ಹೇಳ್ತಾನೆ, ಬಿಡು ಈ ಜನರು ನಾನು ಸುಟ್ಟಾಕ್ಬಿಡ್ತೀನಿ ಅಂತಾನೆ. ನಿನ್ನ ಜನರು ನಾನು ಸುಟ್ಟಾಕ್ಬಿಡ್ತೀನಿ ಅಂತ ದೇವ್ರು ಹೇಳ್ತಾನೆ. ನನ್ನ ಜನ ಅಲ್ಲ, ಇದು ನಿನ್ನ ಜನ ದೇವ್ರೆ, ನೀನು ಕೂಲಾಗು, ತಾಳ್ಮೆ ತಗೋ, ಸಮಾಧಾನ ಪಟ್ಕೋ ಅಂತ ದೇವರನ್ನೇ ಸಮಾಧಾನ ಪಡಿಸಿದವನು ಮೋಶೆ ಆಗಿದ್ದಾನೆ. ಅದನಂದರೆ ದೇವರ ಕೋಪ ಬರುವಂಥ ಕಾರ್ಯಗಳು ಮಾಡುವಾಗ ಅವನು ನೀತಿಯ ರಾಜನಾಗಿರೋದ್ರಿಂದ, ನ್ಯಾಯಾಧಿಪತಿ ಆಗಿರೋದ್ರಿಂದ, ಅವನ ಅಧರ್ಮಕ್ಕೂ ಅನೀತಿಗೂ ಜೊತೆ ನಿಲ್ಲದೆ ಇರುವವನಾಗಿರೋದ್ರಿಂದ ಅವನು ನೀತಿಯಿಂದ ನ್ಯಾಯ ತೀರ್ಪು ಮಾಡ್ತಾನೆ. ಆಮೇಲೆ ಹಾಗೆ ಈ ಜನರು, ಹಾಗಾದರೆ ಇವರು ನ್ಯಾಯ ತೀರ್ಪಿಗೆ ಒಳಗಾಗತಕ್ಕಂಥ ಕಾರ್ಯ ಚಟುವಟಿಕೆಗಳು ಏನು ಮಾಡ್ತಾ ಇದ್ರು? ಅದು ಕೇಳಿದ್ರೆ ನಮಗೆ ಒಂಥರ ಅಸಹ್ಯ ಅನಿಸ್ಬೋದು. ಆದರೂ ಇವತ್ತು ನಮ್ಮ ಜೀವನದಲ್ಲೂ ಅಂಥದ್ದು ಏನಾದರೂ ಇದ್ದರೆ ಬದಲಾವಣೆ ಮಾಡಿಕೊಳ್ಳೋದು ಉತ್ತಮವಾಗಿರುತ್ತದೆ. ಒಂದನೇದಾಗಿ ಇವರಲ್ಲಿದ್ದಂಥ ಮೊದಲನೇ ತಪ್ಪು, ಸತ್ಯ ದೇವರಾದ ಯೆಹೋವನನ್ನು ತೊರೆದು ಇವರು ಅನ್ಯ ದೇವರಾದಂಥ ಬಾಲನ ವಿಗ್ರಹಗಳಿಗೆ ಅಡ್ಡ ಬೀಳ್ತಾ ಇದ್ರು.
ಜಫನ್ಯನ ಪುಸ್ತಕ 1ನೇ ಅಧ್ಯಾಯದ 4ನೇ ವಚನದಲ್ಲಿ ಅದನ್ನು ನಾವು ಕಾಣ್ತೇವೆ. ಅವರು ಬಾಲನ ಆರಾಧನೆ ಮಾಡ್ತಾ ಇದ್ದರು. ಬಾಲನ ದೇವರು ಅಂತ ಹೇಳಿ ಆರಾಧನೆ ಮಾಡ್ತಾ ಇದ್ದರು. ದಟ್ ಈಸ್ ವೆರಿ, ದೇವರಿಗೆ ಇಷ್ಟ ಇಲ್ಲದೆ ಇರುವಂಥ ಒಂದು ಕಾರ್ಯವಾಗಿತ್ತು. ಎರಡನೇದಾಗಿ ಇವರ ಸ್ವಭಾವದಲ್ಲಿ ಎಲ್ಲರೂ ಕರಪ್ಟೆಡ್ ಆಗಿದ್ದರು. ಕರಪ್ಟೆಡ್ ಅಂದರೆ ಮೋಸ ಮಾಡೋದು, ಸುಳ್ಳು ಹೇಳೋದು, ವಂಚನೆ ಮಾಡೋದು, ಮತ್ತೊಬ್ಬನನ್ನು ಕೊಂದು ತಾನು ಬದುಕೋದು, ಮತ್ತೊಬ್ಬರ ಸಂತೋಷವನ್ನು ಹಾಳು ಮಾಡಿ ಇವನು ಅದರಲ್ಲಿ ನಮ್ಮ ಕಡೆ ಎಲ್ಲ ಹೇಳ್ತಾರಲ್ಲ, ಕಂಡೋನ್ ಮನೆ ಉರಿತಾ ಇದ್ರೆ ಅದರಲ್ಲಿ ಇವನು ಒಲೆ ಉರಿಸ್ಕೋತಾನೆ ಅಂತ, ಒಲೆ ಉಡ್ಸೋದಕ್ಕೆ ಬೆಂಕಿ ಹುಡ್ಕೊಂಡು ಹೋಗ್ತಾನೆ ಅಂತ. ಸ್ತೋತ್ರ. ದಯವಿಟ್ಟು ಆ ಕಾಲದಲ್ಲಿ ಮಾತ್ರ ಅಲ್ಲ, ಈ ಕಾಲಘಟ್ಟಗಳಲ್ಲೂ ಜನ ಇದ್ದಾರೆ. ನಾವು ಎಚ್ಚರವುಳ್ಳವರಾಗಿರಬೇಕು. ನಾನು ಪ್ರವಾದನೆ ಶಬ್ದಕ್ಕೆ ಬರೋಕ್ಕೆ ಮುಂಚೆ ಅದರ ಹಿನ್ನೆಲೆ ಹೇಳ್ತಾ ಇದ್ದೀನಿ. ಜಫನ್ಯ ಕಾಲದಲ್ಲಿ ಇದ್ದಂಥ ಜನರ ಮನೋಸ್ಥಿತಿ ನಾನು ಹೇಳ್ತಾ ಇದ್ದೇನೆ. ಅವರು ವಿಗ್ರಹಗಳನ್ನು ಆರಾಧನೆ ಮಾಡ್ತಾ ಇದ್ದರು. ಅವರು ಬಾಲನ ವಿಗ್ರಹವನ್ನು ಆರಾಧನೆ ಮಾಡ್ತಾ ಇದ್ರು. ಇಸ್ರಾಯೇಲರಿಗೆ ದೇವರು ಒಂದು ಪ್ರಮಾಣ ಕೊಟ್ಟಿದ್ದಾನೆ, ಆಕಾಶದ ಕೆಳಗಡೆ ಭೂಮಿಯ ಮೇಲ್ಗಡೆ ನಾನಲ್ಲದೆ ನೀವು ಯಾವುದೇ ಒಂದು ಮೂರ್ತಿಯನ್ನಾಗಲಿ ಯಾವುದೇ ವಿಗ್ರಹಗಳನ್ನಾಗಲಿ ನಿಮ್ಮ ಕೈಯಿಂದ ಉಂಟು ಮಾಡಿಕೊಳ್ಳಬಾರದು, ಅದು ಯೆಹೋವನಿಗೆ ಅಸಹ್ಯವಾಗಿರುತ್ತದೆ ಎಂಬುದ ಕುರಿತು ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಪ್ರಮಾಣ ಕೊಟ್ಟಿದ್ದರು. ಇವರು ಸತ್ಯದೇವರಾದ ಯೆಹೋವನನ್ನು ತೊರೆದು ಬಾಲನ ವಿಗ್ರಹಗಳಿಗೆ ಅಡ್ಡ ಬಿದ್ದು ನಮಸ್ಕರಿಸ್ತಾ ಇದ್ದರು, ಆರಾಧನೆ ಮಾಡ್ತಾ ಇದ್ದರು. ಅದು ಕೋಪಕ್ಕೆ ಕಾರಣವಾಯಿತು, ದೇವರ ನ್ಯಾಯ ತೀರ್ಪಿಗೆ ಕಾರಣವಾಯಿತು. ಎರಡನೇದಾಗಿ ನಾನು ಹೇಳಿದೆ, ಇವರಲ್ಲಿರುವಂಥ ಸ್ವಭಾವ. ನೀವು 3ನೇ ಅಧ್ಯಾಯದ 1ನೇ ವಾಕ್ಯದಿಂದ 5ನೇ ವಾಕ್ಯದವರೆಗೂ ಓದಿದ್ರೆ ಇವರ ಸ್ವಭಾವ ಅವಿದ್ಯರಾಗಿ ನಡ್ಕೊಳ್ಳುವಂಥದ್ದು. ಇವರ ಸ್ವಭಾವ ಪೂರ್ತಿಯಾಗಿ ಒಬ್ಬರು ದೈವ ಭಯ ಇಲ್ಲ, ಭಕ್ತಿ ಇಲ್ಲ, ಹೇಳಿದ ಮಾತು ಕೇಳೋದಿಲ್ಲ, ಅವಿದ್ಯರಾಗಿ ನಡೆಯುವಂಥ ಸ್ವಭಾವ. ನೀವು 3ನೇ ಅಧ್ಯಾಯದ 1ನೇ ವಾಕ್ಯವನ್ನು ಗಮನಿಸ್ರಿ. ಅಯ್ಯೋ, ಅವಿದ್ಯವು ಮಲಿನವೂ ಆದ ಹಿಂಸಕ ನಗರಿಯ ಗತಿಯನ್ನು ಏನು ಹೇಳಲಿ. ಅಂದರೆ ಈ ನಗರ, ಈ ಪಟ್ಟಣ, ಈ ಜನ, ಇವರು 1 ಅವಿದ್ಯರಾಗಿದ್ದರು, 2 ಇವರು ಮಲಿನವಾಗಿದ್ದರು, 3 ಇವರು ಹಿಂಸಕರಾಗಿದ್ದರು, ಬಹಳ ಕ್ರೂರಿಗಳು, ಕರಪ್ಟೆಡ್ ಮೈಂಡ್ ಸೆಟ್ ಉಳ್ಳವರಾಗಿದ್ದರು. ಹಲ್ಲೆಲೂಯಾ. 2ನೇ ವಾಕ್ಯ ಹೇಳ್ತದೆ, ಅದು ದೈವೋಕ್ತಿಗೆ ಕಿವಿಗೊಡಲಿಲ್ಲ. ಇವರ ಸ್ವಭಾವ ಏನು? ದೇವರ ಶಬ್ದಕ್ಕೆ ಕಿವಿಗೊಡಲಿಲ್ಲ. ಇದರ ಒಳಗಡೆ ನಾನು ನಿಮ್ಮನ್ನು ಎಚ್ಚರಿಸ್ತಾ ಇದ್ದೇನೆ. ಜಫನ್ಯನ ಪುಸ್ತಕದ ಮೂಲಕ ನಾನು ನಿಮ್ಮನ್ನು ಎಚ್ಚರಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ಕರೆದಿರೋದು ವಿಧಿಯರಾಗಿರೋದಕ್ಕೆ. ದೇವರು ನಮ್ಮನ್ನು ಕರೆದಿರೋದು ಮಲಿನವಾಗೋದಕ್ಕಲ್ಲ, ನಾವು ಪರಿಶುದ್ಧರಾಗಿ ಜೀವನ ಮಾಡೋದಕ್ಕೆ. 3 ದೇವರು ನಮ್ಮನ್ನು ಕರೆದಿರೋದು ನಾವು ಹಿಂಸಕರಾಗುವುದಕ್ಕಲ್ಲ, ಕರುಣೆ ಉಳ್ಳವರಾಗಿರುವುದಕ್ಕೆ, ಕರುಣೆಯನ್ನು ತೋರಿಸುವವರಾಗಿರುವುದಕ್ಕೆ. 4 ಅವರು ದೈವೋಕ್ತಿಗೆ ಕಿವಿಗೊಡಲಿಲ್ಲ. ನಮ್ಮನ್ನು ದೇವರು ಕರೆದಿರೋದು ಅಲ್ಲಲ್ಲಿಯ ದೈವ ಶಬ್ದಕ್ಕೆ ನಮ್ಮ ಕಿವಿಗಳು ಯಾವಾಗಲೂ ತೆರೆದಿರಬೇಕು. ಒಪ್ಪುವರು ಮಾತ್ರ ಆಮೇಲೆ ಹೇಳ್ರಿ. ಹಲ್ಲೆಲೂಯ. 5 ತನ್ನ ದೇವರ ಸನ್ನಿಧಿಗೆ ಸಮೀಪಿಸಲಿಲ್ಲ. ಅಂದರೆ ಇವರು ದೇವಾಲಯಕ್ಕೆ ಬರದೇ ಇರುವವರು, ಆರಾಧನೆಗೆ ಬರದೇ ಇರುವವರು. ದೇವರ ಸಮ್ಮುಖದಲ್ಲಿ ಯಹೂದ್ಯರ ಪ್ರಮಾಣದ ಪ್ರಕಾರ ಅವರಿಗೆ ಸಬ್ಬತ್ ಅಂದರೆ ಬಹಳ ಪ್ರಧಾನವಾದದ್ದು, ಅದನ್ನು ತಪ್ಪಿಸ್ಕೊಳ್ಳೋಂಗಿಲ್ಲ. ಬಹಳ ಪ್ರಮಾಣದಲ್ಲಿ ಜೀವಿಸ್ತಾ ಇದ್ದರು. ಆದರೆ ಈಗ ಅನ್ಯ ಜನರ ಸಂಗಡ ಇವರು ಇಚ್ಚೋಡಾಗಿರೋದ್ರಿಂದ ಈಗ ಇವರಿಗೆ ಆರಾಧನೆ ಟೇಕ್ ಇಟ್ ಈಸಿ ಪಾಲಿಸಿ. ಆರಾಧನೆಗೆ ಬರೋದಿಲ್ಲ, ಪ್ರಾರ್ಥನೆಗೆ ಬರೋದಿಲ್ಲ, ಉಪವಾಸಕ್ಕೆ ಬರೋದಿಲ್ಲ, ಅಲ್ಲಲ್ಲಿ ಬೈಬಲ್ ಸ್ಟಡಿಗೆ ಬರೋದಿಲ್ಲ. ದೈವ ಸಾನ್ನಿಧ್ಯಾನವನ್ನು ಇವರು ಅದ್ರ ಸಾನ್ನಿಧ್ಯಾನದಿಂದ ದೂರವಾಗ್ತಾ ಇದ್ದಾರೆ, ಸಮೀಪವಾಗಲಿಲ್ಲ. ಆಮೇಲೆ 3ನೇ ವಾಕ್ಯ ಹೇಳ್ತದೆ, ಅದರಲ್ಲಿನ
ಮುಖ್ಯಾಧಿಕಾರಿಗಳು ಗರ್ಜಿಸುವ ಸಿಂಹಗಳು, ಅದರ ನ್ಯಾಯಾಧಿಪತಿಗಳು ಸಂಜೆಯ ತೋಳುಗಳು. ಅಂದರೆ ನೋಡ್ರಿ, 3 ಮತ್ತು 4ನೇ ವಾಕ್ಯ ಹೇಳ್ತದೆ, ಲೀಡರ್ಸ್ ಆರ್ ಕರಪ್ಟೆಡ್. ಲೀಡರ್ಸ್, ನಾಯಕರುಗಳು ಕರಪ್ಟ್ ಆಗಿದ್ದಾರೆ. ದೇ ಆರ್ ಕರಪ್ಟೆಡ್. ಮರುದಿನ ಕಡಿಯುವುದಕ್ಕೆ ಎಲುಬು ಕೂಡ ಮಿಗದು. ಅದರ ಪ್ರವಾದಿಗಳು ಬಡಾಯಿಗಾರರು. ಬಡಾಯಿಗಾರರು ಅಂದರೆ ಏನು? ಜಂಬ ಕೊಚ್ಕೊಳ್ಳೋರು. ಪ್ರವಾದಿ ಅಂದರೆ ಯಾರ್ರೀ? ದೇವರಿಗೂ ಮನುಷ್ಯನಿಗೂ ಮಧ್ಯಸ್ಥಿಕೆ ಮಾಡುವವನೇ ಪ್ರವಾದಿ. ಒಂದು ನಿಮಿಷ ನನಗೆ ಆಶ್ಚರ್ಯವಾಯಿತು, ನಾನು ಪೆಂಟಕೋಸ್ಟ್ ಸಭೆಯಲ್ಲೇ ಇದ್ದೀನಾ ಅಂತ. ಸ್ತೋತ್ರ. ಆಮೇಲೆ ಪ್ರವಾದಿ ಅಂದರೆ ಯಾರು? ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥಿಕೆ ಮಾಡುವವನು. ದೇವರ ಮೌತ್ ಪೀಸ್ ಅಂತೀವಿ, ದೇವರ ಬಾಯಿ ಆಗಿದ್ದಾನೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಯೆರೆಮೀಯನನ್ನ ಅವನ ಬಾಯಲ್ಲಿ ನನ್ನ ಮಾತನ್ನು, ನನ್ನ ವಾಕ್ಯವನ್ನು ಇಟ್ಟಿದ್ದೇನೆ ಅಂತ. ಆಮೇಲೆ ಹಾಗಾದರೆ ಆ ಬಾಯಿಯಿಂದ ಬಡಾಯಿ ಕೊಚ್ಕೊಳ್ಳೋದಂದರೆ ಜಂಬ ಕೊಚ್ಕೊಳ್ಳೋದು. ಇವರ ಪ್ರವಾದಿಗಳು ಬಡಾಯಿಗಾರರು, ದ್ರೋಹಿಗಳು. 2, ಯಾಜಕರು ಪವಿತ್ರಾಲಯವನ್ನು ಓಳೆಗಿಡಿಸಿದ್ದಾರೆ, ಪವಿತ್ರಾಲಯವನ್ನು ಓಳೆಗೊಡಿಸಿದವರಾಗಿದ್ದಾರೆ, ಧರ್ಮ ವಿಧಿಗಳನ್ನು ಭಂಗ ಮಾಡಿದ್ದಾರೆ. ನೋಡ್ರಿ, ಆ ಕಾಲದಲ್ಲಿ ಪ್ರವಾದಿ, ಅರಸನು, ಪ್ರವಾದಿ ಮತ್ತು ಯಾಜಕರು ಇವರು ಬಹಳ ಇಂಪಾರ್ಟೆಂಟ್. ನೀವು ಯೆರೆಮೀಯನ ಪುಸ್ತಕವನ್ನು ಓದಿದ್ರೆ 5ನೇ ಅಧ್ಯಾಯದ 31ನೇ ವಚನ ಅಲ್ಲಿ ಗಮನಿಸ್ರಿ. 5:31 ಪ್ರವಾದಿಗಳು ಸುಳ್ಳಾಗಿ ಪ್ರವಾದಿಸುತ್ತಾರೆ. ಯಾಜಕರು ಅವರಿಂದ ಅಧಿಕಾರ ಹೊಂದಿ ದೊರೆತನ ಮಾಡುತ್ತಾರೆ. ನನ್ನ ಜನರು ಇದನ್ನೇ ಪ್ರೀತಿಸುತ್ತಾರೆ. ಅದನ್ನು ಪ್ರೀತಿಸ್ತಾರೆ. ನೋಡ್ರಿ, ಕೆಲವೊಮ್ಮೆ ಸುಳ್ಳು ಪ್ರವಾದಿಗಳ ಹಿಂದೆ ಓಡ್ತಾರೆ ಜನ. ಸುಳ್ಳು ಪ್ರವಾದಿಗಳು. ಈಗ ಪ್ರಬೋಧನೆ ಅನ್ನೋದು ದೇವರಿಂದ ಬರಬೇಕು. ದೈವ ಶಬ್ದವನ್ನು ದೈವ ಶಬ್ದ ಅಂತ ಹೇಳ್ರಿ, ಅಲ್ಲದೆ ಇರೋದಲ್ಲ. ದೈವ ಶಬ್ದವಲ್ಲ. ದೈವ ಶಬ್ದಕ್ಕೆ ಪ್ರವಾದಿಗಳು ಸುಳ್ಳುವಾಗಿ ಪ್ರಬೋಧಿಸ್ತಾರೆ, ಯಾಜಕರು ಅವರಿಂದ ಅಧಿಕಾರ ಹೊಂದ್ಕೊಳ್ತಾರೆ. ಅವರಿಬ್ಬರು ಅಡ್ಜಸ್ಟ್ಮೆಂಟಲ್ಲಿ ಹೋಗ್ತಾರೆ. ಪ್ರವಾದಿಯ ಕೆಲಸ ಏನು? ನೀನು ಎಲ್ಲಾದರೂ ಎಡುವುದ್ರೆ, ತಪ್ಪಿದ್ರೆ ನಿಮ್ಮನ್ನ ತಿದ್ದೋ ಕೆಲಸ ಮಾಡಬೇಕು, ಗದರಿಸೋ ಕೆಲಸ ಮಾಡಬೇಕು, ದೇವರ ಕೋಪ ನಿನ್ನ ಮೇಲೆ ಬರ್ತಾ ಇದೆ ಅಂತ ಹೇಳಬೇಕು. ಆದರೆ ಇವರು ಯಾಜಕರ ಸಂಗಡ ಅಡ್ಜಸ್ಟ್ಮೆಂಟಲ್ಲಿ ಹೋಗ್ತಾರೆ. ಯಾಜಕರು ಯಾರು? ದೇವರಿಗೂ ಮನುಷ್ಯರಿಗೂ ಮಧ್ಯದಲ್ಲಿ ನಿಲ್ಲುವವನು. ಮನುಷ್ಯನ ಪಾಪದ ಪರಿಹಾರಕ್ಕಾಗಿ ದೇವರ ಮುಂದೆ ಯಜ್ಞವನ್ನು ಅರ್ಪಿಸುವವನು. ಇವರಿಬ್ಬರು ಅಡ್ಜಸ್ಟ್ಮೆಂಟಲ್ಲಿ ಹೋದಾಗ ಜನರಿಗೆ ಏನಿಸುತ್ತೆ, ಇದೇ ಕರೆಕ್ಟು. ಜನರು ಅದನ್ನೇ ಇಷ್ಟಪಡ್ತಾರೆ. ಆದರೆ ದೇವರ ವಾಕ್ಯ ಯೆರೆಮೀಯನ ಪುಸ್ತಕ 5:30 ಅವರು ಜನ ಏನು ಇದನ್ನು ಪ್ರೀತಿಸ್ತಾರೆ. ಕಟ್ಟ ಕಡೆಗೆ ನೀವು ಏನು ಮಾಡುವಿರಿ ಅಂದರೆ ದೇವರು ನ್ಯಾಯ ತೀರ್ಪು ಕೊಡುವ ಸಮಯದಲ್ಲಿ ನೀವು ಏನು ಮಾಡ್ತೀರಾ? ಹಲ್ಲೆಲೂಯ. ಇವತ್ತು ಅಡ್ಜಸ್ಟ್ಮೆಂಟಲ್ಲಿ ಬದುಕ್ಬೋದು. ಇವತ್ತು ಅಡ್ಜಸ್ಟ್ಮೆಂಟಲ್ಲಿ ಯಾರ ಜೊತೆ ಕೈ ಜೋಡಿಸ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಮಂಜೂಷ ಹಳೆಯ ಒಡಂಬಡಿಕೆಯ ಯಾಜಕರು, ಮಂಜೂಷವನ್ನ ಹೊರುವಂತ ಯಾಜಕರು. ನಿಮಗೆ ಗೊತ್ತಾ ಈ ಮಂಜೂಷದ ಪ್ರತ್ಯೇಕತೆ ಏನು ಗೊತ್ತಾ? ಮಂಜೂಷ ಇರಬೇಕಾದ ಸ್ಥಳದಲ್ಲಿ ಇರಬೇಕು, ಮುಟ್ಟಬೇಕಾದವನು ಮಾತ್ರನೇ ಮುಟ್ಟಬೇಕು. ಹಲೋ, ಎಲ್ರು ಮುಟ್ಟಕ್ಕಿಲ್ಲ. ಅದಕ್ಕೆ ಎಲ್ರಿಗೂ ಭಯ ಇತ್ತು. ಮಂಜೂಷ ಯಾರ ಮನೇಲಿ ಇಡಕ್ಕೆ ಇಷ್ಟ ಇಲ್ಲ, ಭಯ. ಅದು ಮುಟ್ಟಿದ್ರೆ ಸಾಯ್ತಾರೆ. ಯಾಜಕನ ಮಾತ್ರ. ಸ್ತೋತ್ರ. ಮೊನ್ನೆ ಒಂದು ವಿಡಿಯೋ ನೋಡಿದೆ, ಕಂಡ್ಕೊಂಡು ದೈವ ಕೃಪೆ ಇಲ್ಲದೆ ಇರೋ ಯಾವನೇನು ಮಂಜೂಷ ಮಾಡಿ ಅದನ್ನೇ ಎತ್ಕೊಂಡು ಹೋಗು ನಾಟಕ ಮಾಡೋದ. ನಾಚಿಕೆ ಹುಟ್ಟಬೇಕು. ಶೇಮ್. ಆ ಮಂಜೂಷಕ್ಕೆ ಪ್ರಭಾವ ಇದ್ದಿದ್ರೆ ಅಲ್ಲೇ ಶಾಕ್ ಕೊಡ್ ಸತ್ತಿರೋನು.
ಸ್ತೋತ್ರ. ಮನುಷ್ಯರನ್ನ ಮೆಚ್ಚಿಸೋದಕ್ಕೆ ಏನು ಮಾಡಕ್ಕೆ ಹೋಗ್ಬೇಡ್ರಿ. ನಾನು ನಿಮ್ಮ ಹತ್ರ ಕೈ ಮುಗಿದು ಹೇಳ್ತೇನೆ, ನಿಮ್ಮ ಪಾಸ್ಟ್ರನ್ನ ಮೆಚ್ಚಿಸೋದಕ್ಕೆ ನೀವು ಏನು ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ದೇವರಿಗೆ ಕೊಡಬೇಕಾದ ಗೌರವ ಆದರೆ ಕೊಂಚಿತ್ತು ಕಡಿಮೆ ಆಗಬಾರ್ದು. ನಾವೆಲ್ಲ ಮೂಗಿನಲ್ಲಿ ಶ್ವಾಸ ಇರುವ ಕೇವಲ ಮನುಷ್ಯರು, ದೇವರಲ್ಲ ನಾವು. ಸಾರಿ, ನಾವು ದೇವರಲ್ಲ, ನಾವು ನಿಂತರ ಮನುಷ್ಯರೇ. ನಮಗೆ ದೇವ್ರ ಕೃಪೆ ಕೊಟ್ಟರು, ವಾಕ್ಯದ ಪರಿಜ್ಞಾನ ಕೊಟ್ಟರು, ಅಭಿಷೇಕ ಕೊಟ್ಟರು, ಅದರಲ್ಲಿ ನಿಂತು ನಾವು ನಿಮ್ಮನ್ನು ಅದನ್ನು ಬೋಧಿಸುವವರಷ್ಟೇ. ಅರ್ಥ ಆದವ್ರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಅರ್ಥ ಆದವ್ರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಮ್ಮಲ್ಲಿ ಕನ್ನಡದಲ್ಲಿ ಹೇಳ್ತಾರೆ, ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಆಯ್ತಂತೆ. ಆರಂಭದಲ್ಲಿ ಕುದುರೆ ಇತ್ತು, ಈಗ ಕತ್ತೆ ಆಗೋಯ್ತಂಥದ್ದು. ಕೆಲವ್ರು ಹಂಗೆ ಬೆಳೀತಾ 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 ವಾಕ್ಯ ಒಳಗಡೆ ಇದ್ದಿದ್ರೆ ದೈವ ಭಯ ಇರೋದು, ಭಕ್ತಿ ಇರೋದು. ನಾನು ಅಲ್ಲಿಂದ ಬರ್ತೀನಿ. ಕರಪ್ಟೆಡ್. ಆ ಕಾಲದಲ್ಲಿ ಜನ, ಲೀಡರ್ಸ್ ಕರಪ್ಟೆಡ್. ಅಧಿಕಾರಿಗಳು, ಅಧಿಪತಿಗಳು, ಯಾಜಕರು, ಪ್ರವಾದಿಗಳು ಇವರೆಲ್ಲರೂ ಕರಪ್ಟೆಡ್ ಆಗಿಬಿಟ್ಟಿದ್ರು. ಮೂರನೇದಾಗಿ ಇವರು ಈ ಧಾರ್ಮಿಕ ವಿಧಿಗಳಿಗೆ ಕಾಂಪ್ರಮೈಸ್ ಆಗ್ತಾ ಇದ್ರು. ಕಾಂಪ್ರಮೈಸ್ ಆಗೋದು, ಅಡ್ಜಸ್ಟ್ಮೆಂಟ್ ಮಾಡ್ಕೊಳೋದು. ನೋಡ್ರಿ, ಜಫನ್ಯ 3:5. ಅದರ ಮಧ್ಯೆ ನೆಲೆಗೊಂಡಿರುವ ಯೆಹೋವನು ಧರ್ಮ ವಿಧಿಗಳನ್ನು ಭಂಗ ಮಾಡಿದ್ದಾರೆ. ಅದರ ಮಧ್ಯೆ ನೆಲೆಗೊಂಡಿರುವ ಯೆಹೋವನು ನ್ಯಾಯ ಸ್ವರೂಪನು. ಅಂದರೆ ಇವರೇನು ಮಾಡಿದ್ದಾರೆ? ದಿ ಕಾಂಪ್ರಮೈಸ್ಡ್. ಎಲ್ಲಿ ಕಾಂಪ್ರಮೈಸ್ ಮಾಡಿದ್ದಾರೆ? ಎಲ್ಲಿ ಕಾಂಪ್ರಮೈಸ್ ಮಾಡಿದ್ದಾರೆ? ಈಗ 1ನೇ ಅಧ್ಯಾಯದ 5ನೇ ವಾಕ್ಯಕ್ಕೆ ಬನ್ರಿ. ಮಾಳಿಗೆಗಳ ಮೇಲೆ ಆಕಾಶದ ನಕ್ಷತ್ರ ಗಣಕ್ಕೆ ಪೂಜಿಸುವವರನ್ನು ನೋಡ್ರಿ, ಇವರು ಯಾರನ್ನ ಪೂಜಿಸ್ತಾ ಇದ್ದಾರೆ? ಈಗ ಆಕಾಶದಲ್ಲಿರೋ ನಕ್ಷತ್ರ ಗಣಗಳನ್ನ ಪೂಜಿಸ್ತಾ ಇದ್ದಾರೆ. ಸ್ವಲ್ಪ ಯೋಚನೆ ಮಾಡ್ರಿ, ಇವರು ಯಾರನ್ನ ಪೂಜಿಸ್ತಾ ಇದ್ದಾರೆ? ಆಕಾಶದಲ್ಲಿರುವಂತ ನಕ್ಷತ್ರಗಳು ಯಾರು? ಸೃಷ್ಟಿ ಯಾವುದು? ಸೃಷ್ಟಿಕರ್ತನ ಯಾರು? ಸೃಷ್ಟಿಕರ್ತನನ್ನು ಆರಾಧನೆ ಮಾಡಬೇಕಾದವರು ಸೃಷ್ಟಿಗಳನ್ನು ಆರಾಧನೆ ಮಾಡ್ತಾ ಇದ್ದಾರೆ. ದೇ ಆರ್ ಕಾಂಪ್ರಮೈಸಿಂಗ್. ಗಮನಿಸ್ರಿ, ಓದಿ. ಯೆಹೋವನ ಭಕ್ತರೆಂದು ಪ್ರತಿಜ್ಞೆ ಮಾಡಿಕೊಂಡು, ಯೆಹೋವನ ಭಕ್ತರು ಎಂದು ಪ್ರತಿಜ್ಞೆ ಮಾಡಿಕೊಂಡು ಆರಾಧಿಸಿ ಮಲ್ಕಾಮನ ಮೇಲೆ ಆಣೆ ಇಡುವವರನ್ನು. ಒಂದ್ ಕಡೆ ಇವರ ಪ್ರಾಬ್ಲಮ್ ಏನ್ ಗೊತ್ತಾ? ಒಂದ್ ಕಡೆ ಇವರು ಹೇಳೋದು ನಾವು ಯೆಹೋವನ ಭಕ್ತರು ಅಂತ, ಇನ್ನೊಂದು ಮಲ್ಕಾನ್, ಈ ಮಲ್ಕಾಮ ಇದೊಂದು ದೇವರ ವಾಕ್ಯದಲ್ಲೇ ಕೊಟ್ಟಿರೋದು ಅಸಹ್ಯವಾದ ವಿಗ್ರಹ. ಇದು ಅಮೋನ್ಯರ ದೇವತೆ. ಇದು ಸ್ತೋತ್ರ. ನಿಮ್ಗೆ ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಸ್ವಲ್ಪ ಗಮನಿಸ್ರಿ. ಇವರು ಯೆಹೋವನ ಭಕ್ತರೆಂದು ಪ್ರತಿಜ್ಞೆ ಮಾಡ್ಕೊಳ್ತಾರೆ. ಬಾಯಲ್ಲಿ ಏನು ಮಾಡ್ತಾರೆ? ನಾವು ಯಾರೋ ವಿಶ್ವಾಸಿಗಳು, ನಾವ್ಯಾರೋ ಆತ್ಮಿಕರು, ನಾವ್ಯಾರು ಭಕ್ತರು, ನಾವ್ಯಾರು ಯೆಹೋವನ ಭಕ್ತರೆಂದು ಪ್ರತಿಜ್ಞೆ ಮಾಡಿಕೊಂಡು ಆರಾಧಿಸಿ ಮರುಭಾಗದಲ್ಲಿ ಮಲ್ಕಮನ ಮೇಲೆ ಆಣೆ ಇಡರು. ಅಂದರೆ ಏನು? ಸ್ತೋತ್ರ. ಇಲ್ಲೊಂದು ಕಾಲು, ಅಲ್ಲೊಂದು ಕಾಲು. ಸ್ತೋತ್ರ. ಇಲ್ಲೊಂದು ಹೆಜ್ಜೆ, ಅಲ್ಲೊಂದು ಹೆಜ್ಜೆ. ಆತ್ಮಿಕನು, ಅನಾತ್ಮಿಕನು. ಆಣೆ ಇಡೋದು ಅಂದರೆ ಇವರು ಆ ದೇವರ ಮೇಲೆ ಆಣೆ ಇಡ್ತಾ ಇದ್ದಾರೆ.
ಅಮೋರಿಯರ ದೇವತೆ ಮಲ್ಕಾಮನ ಸ್ತೋತ್ರ. ನಮ್ಮಲ್ಲಿ ಯಾವ್ದಾವ್ದು ಅಮ್ಮಂದಿರು ಇದ್ದಾರಲ್ಲ, ಆಣೆ ಇಡೋದು. ನನ್ನ ದೇವರು ಒಂದು ಕಾಲದಲ್ಲೂ ಮಿಶ್ರ ಆರಾಧನೆಯನ್ನ ಅಂಗೀಕರಿಸೋದಿಲ್ಲ. ಮಿಶ್ರ ಆರಾಧನೆ ನನ್ನ ದೇವರು ಅಂಗೀಕರಿಸೋದಿಲ್ಲ. ಒಂದೇ ಬಾವಿಯಿಂದ ಸಿಹಿ ನೀರು ಕಹಿ ನೀರು ಬರುತ್ತಾ? ಕಮಾನ್ ಮಾತಾಡಿ ಪ್ರಿಯರೇ. ಒಂದೇ ಬಾವಿಯಿಂದ ಸಿಹಿ ನೀರು ಕಹಿ ನೀರು ಬರುತ್ತಾ? ಯಾಕೆ? ದೇವರನ್ನ ಆರಾಧನೆ ಮಾಡುವ ಬಾಯಿಯಿಂದ ಕೆಲವರು ಹೊಲಸು ಮಾತಾಡ್ತಾರೆ, ಬಾಯಿ ಎತ್ತಿದ್ರೆ ಬರುತ್ತೆ. ಕಾರಣ ದಟ್ ಮೀನ್ಸ್ ನಿನ್ ಜೊತೆ ದೇವರು ಇಲ್ಲ, ದೇವರ ಆತ್ಮನ ಇಲ್ಲ. ನಿನ್ ಬಾಯಲ್ಲಿ ಕೆಟ್ಟದ್ದು ಬಂದ್ರೆ, ನನಗೆ ಗೊತ್ತು ನಿಮಗೆ ಸ್ತೋತ್ರ ಹೇಳಕ್ ಭಾರಿ ಕಷ್ಟ ಆಗ್ತಾ ಇದೆ. ಆಮೇಲೆ ನನ್ನ ದೇವರಿಗೆ ಮಿಕ್ಸಡ್ ವರ್ಷಿಪ್ ಇಷ್ಟ ಇಲ್ಲ. ಯೆಹೋವನ ಭಕ್ತರು ನೋಡ್ರಿ, ನಿಮ್ಗೆ ಗೊತ್ತಿರ್ಬೋದು, ಈ ಸಮರ್ಯ ಜನರು ಹಂಗೆ ಆಗಿದ್ರು. ಅವರು ಯೆಹೋವನನ್ನ ಭಜಿಸುವವರು, ಪ್ರೀತಿಸುವವರು, ಆರಾಧಿಸುವವರು, ಆದರೆ ಅನ್ಯ ಜನರ ವಿಗ್ರಹಗಳನ್ನು ನಮಸ್ಕರಿಸುವವರು ಆಗಿದ್ರು. God never accept that. Our God will never accept mixed worship. ದೇವ ಜನರು, ನನ್ನ ಜನರು ಸ್ವಕೀಯ ಜನ, ಅವರು ಪ್ರತ್ಯೇಕಿಸಲ್ಪಟ್ಟವರು. ವಕ್ರ ಬುದ್ಧಿ ಉಳ್ಳ ಸಂತತಿಯಿಂದ ಅವರು ಬೇರ್ಪಟ್ಟ ಜನಾಂಗ. ಯೆಹೋವನೊಬ್ಬನೇ ದೇವರು ಎಂದು ಆತ್ಮದಲ್ಲೂ ಸತ್ಯದಲ್ಲೂ ಆರಾಧನೆ ಮಾಡೋರು, ಅಂಥವರು ಸಾಕ್ರಿ ವಿಶ್ವಾಸಿಗಳು. ಸಂಖ್ಯೆ ಕೂಡಿಸೋದಕ್ಕಲ್ಲ ಸಭೆ. ನಿನ್ ಕ್ಲಬ್ಗೂ ಹೋಗು, ಪಬ್ಗೂ ಹೋಗು, ಸ್ತೋತ್ರ ಏನ್ ಬೇಕಾದ್ರೂ ಮಾಡು, ಭಾನುವಾರ ಮಾತ್ರ ಆರಾಧನೆಗೆ ಬಂದು ಕಾಣಿಕೆ ಕೊಟ್ಟು ಹೋಗೋ ಅನ್ನೋ ಪಾಸ್ಟರ್ ಅಲ್ಲ ನಾನು. ನಿಂತ್ರೆ ಸರಿಯಾಗಿ ನಿಲ್ಲು.